ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಸೊ ನಾನಿವತ್ತು ಮಾಡೋಕ್ಕೆ ಹೊರಟಿರೋಂಥ ರೆಸಿಪಿ ಯಾವುದಪ್ಪ ಅಂತಂದರೆ ಪಡ್ಡು. ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ತುಂಬಾ ಒಳ್ಳೆಯದು. ಮಕ್ಕಳೆಲ್ಲ ಇಷ್ಟಪಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ. ಸೊ ಈ ಪಡ್ಡು ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ಸೊ ನಾನಿಲ್ಲಿ ನೆನೆಸ್ಲಿಕ್ಕಿದೆ. ಏನೇನು ತೊಳ್ತಿದ್ದೀನಿ ಅಂದರೆ, ನಾನು ಈ ಗ್ಲಾಸಲ್ಲಿ 2.5 ಗ್ಲಾಸ್ ಅಕ್ಕಿ ತೊಳ್ತಾಯಿದ್ದೀನಿ. 1 2 2.5 ಗ್ಲಾಸ್ ಅಕ್ಕಿ ತೊಗೊಳ್ತಾ ಇದ್ದೀನಿ. ಸೊ ಇದೇ ಗ್ಲಾಸಲ್ಲೇ ಉದ್ದಿನ ಬೇಳೆನೂ ಸಹ ಹಾಕ್ತೀನಿ. ಅರ್ಧದಷ್ಟು ಅರ್ಧ ಹಾಕೊಂಡ್ರೆ ಸಾಕು. 2.5 ಗ್ಲಾಸಿಗೆ ಅರ್ಧ ಉದ್ದಿನಬೇಳೆ ಹಾಕೊಂಡ್ರೆ ಸಾಕು. ಸೊ ಉದ್ದಿನಬೇಳೆ ಜಾಸ್ತಿ ಆಗುತ್ತೆ ಅಂದರೆ ಸ್ವಲ್ಪ ನೀವು ಅಕ್ಕಿನ ನೋಡಿ, ಅಕ್ಕಿ ಪ್ರಮಾಣ ಜಾಸ್ತಿ ಇದ್ದರೆ ಉದ್ದಿನಬೇಳೆ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ 2.5 ಗ್ಲಾಸಿಗೆ ನಾನು ಇಷ್ಟು ಉದ್ದಿನಬೇಳೆ ಹಾಕಿದ್ದೀನಿ. ಓಕೆ, ಇದರಲ್ಲೇ 1/4 ಕಪ್ಪಷ್ಟು ಕಡಲೆಬೇಳೆ ಕೂಡ ಹಾಕ್ತಾಯಿದ್ದೀನಿ. ಅರ್ಧದಷ್ಟು ಇದರಲ್ಲಿ ಅರ್ಧ ಗ್ಲಾಸಷ್ಟು ಅವಲಕ್ಕಿ. ಓಕೆ, ಮತ್ತು ಸ್ವಲ್ಪ ಮೆಂತ್ಯ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಮೆಂತ್ಯ ಕೂಡ ಹಾಕ್ತಾಯಿದ್ದೀನಿ. ಓಕೆ, 2.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಗ್ಲಾಸು ಉದ್ದಿನಬೇಳೆ ಹಾಕಿದ್ದೀನಿ ಮತ್ತು ಅರ್ಧ ಗ್ಲಾಸು ಅವಲಕ್ಕಿ ಹಾಕಿದ್ದೀನಿ. 1/4 ಗ್ಲಾಸು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಓಕೆ, ಇದನ್ನು ವಾಶ್ ಮಾಡಿಬಿಟ್ಟು ಇದನ್ನು 6 ಅವರ್ಸ್ ಇಲ್ಲ 5 ಅವರ್ಸ್ ನೆನೆ ಇಡೋಣ. ಓಕೆ ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ವಾಶ್ ಮಾಡೋಣ. ಚೆನ್ನಾಗಿ 1-3-4 ಸಲ ತೊಳೆದ್ಬಿಟ್ಟು ನೆನೆ ಇಟ್ಬಿಡೋಣ. 4-5 ಅವರ್ ನೆನೆದ್ರೆ ಸಾಕಾಗುತ್ತೆ. ಟೈಮ್ ಇಲ್ಲಾಂದರೆ 4 ಅವರ್ಸ್ ಆದರೂ ನೆನೆಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಪಡ್ಡು. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಮತ್ತು ಬೆಳಗ್ಗೆ ತಿಂಡಿಗಂತೂ ತುಂಬಾ ಚೆನ್ನಾಗಾಗುತ್ತೆ ಇದು. ಓಕೆ ಫ್ರೆಂಡ್ಸ್, ಈ ಥರ ತೊಳೆದ್ಬಿಟ್ಟು ಒಂದು 4-5 ಸಲ ತೊಳೆದ್ಬಿಡಿ. ಅಕ್ಕಿಲೆಲ್ಲ ಇದಿರುತ್ತೆ. ಇದನ್ನು ಒಂದು 4-5 ಅವರ್ಸ್ ಟೈಮ್ ಇದ್ದರೆ 6 ಅವರ್ಸ್ ನೆನೆಸಿ, ಇಲ್ಲಾಂದರೆ 4 ಅವರ್ಸ್ ಆದರೂ ಸಾಕು. ಓಕೆ, ಇದನ್ನು ರುಬ್ಬೋ ಮೆಥಡ್ನ ತೋರಿಸ್ತೀನಿ. ಇದು ನೆನೆಯಲ್ಲಿ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ 5 ಅವರ್ಸ್ ಬಿಟ್ಟಿದ್ದೆ. ಈ ಥರ ನೆಂದಿದೆ ಪಡ್ಡುಗೆ. ಓಕೆ, ಇದನ್ನು ರುಬ್ಕೊಂಡು ಬರೋಣ. ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ನೈಸ್ ರುಬ್ಬಿ. ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನೋಡಿ ಈ ಹದದಲ್ಲಿ ರುಬ್ಬಿದ್ದೀನಿ. ಓಕೆ, ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಪಾತ್ರೆಗೆ. ಓಕೆ ಫ್ರೆಂಡ್ಸ್, ನೋಡಿ ರುಬ್ಬಿದ್ದಿಟ್ಟು ಈ ಹದದಲ್ಲಿದೆ. ಸೊ ಇದನ್ನು ಬೆಳಗ್ಗೆವರೆಗೂ ಹಾಗೆ ಬಿಡೋಣ. ಸೊ ಬೆಳಗ್ಗೆನೇ ನಾವು ಪಡ್ಡು ರೆಡಿ ಮಾಡ್ಕೊಬೋದು. ಸೊ ನಿಮ್ಮ ಉಪ್ಪನ್ನು ಇವಾಗಲೇ ಆ್ಯಡ್ ಮಾಡ್ಕೊಳ್ತಿದ್ದಾರೆ ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಉಪ್ಪು ಹಾಕಲ್ಲ ಇವಾಗ. ಗಟ್ಟಿಗೆ ರುಬ್ಬಿದರೆ ಅದು ಉಬ್ಬುತ್ತೆ ಆಟೋಮೆಟಿಕ್ಕಾಗಿ. ಅದೇನಾದರೂ ಉಬ್ಬಿಲ್ಲ ಅಂದರೆ ಸ್ವಲ್ಪ ಉಗುರು ಬೆಚ್ಚದ ನೀರನ್ನ ಅಡಿಗೆ ಇಟ್ಬಿಡಿ. ಮಾರ್ನಿಂಗು ಉಬ್ಬುತ್ತೆ, ಸಾಕಾಗುತ್ತೆ, ಚೆನ್ನಾಗಿ ಬರುತ್ತೆ ದೋಸೆ. ಪಡ್ಡು ತುಂಬ ಟೇಸ್ಟಾಗಿರುತ್ತೆ. ನಾನಿಲ್ಲಿ ಲಂಚ್ ಬಾಕ್ಸಿಗೂ ಕಟ್ಟಬೇಕು, ಹಾಗಾಗಿ ನಾನು ಇಷ್ಟು ರುಬ್ಕೊಂಡಿದ್ದೀನಿ. 4-5 ಜನ ಇದ್ದರೆ ಮನೇಲಿ ಸಾಕಾಗುತ್ತೆ. ಇಲ್ಲಾಂದರೆ ಎಷ್ಟು ಬೇಕು ಅಷ್ಟು ತಗೊಂಡು ಪಡ್ಡುಗೆ ಯೂಸ್ ಮಾಡ್ಕೊಂಡು ಉಳಿದಿಟ್ಟಿನಾಗೆ ದೋಸೆ ಮಾಡ್ಕೊಬೋದು. ದೋಸೆನೂ ಸೆಟ್ ದೋಸೆ ಥರ ದೋಸೆ ಬರುತ್ತೆ. ಫ್ರೆಂಡ್ಸ್, ಏನಾದರೂ ಹಿಟ್ಟು ಜಾಸ್ತಿಯಾಗಿ ಉಬ್ಬೋ ಚಾನ್ಸಸ್ ಇರುತ್ತೆ ಅಂದರೆ ನೀವೇನು ಮಾಡ್ತೀರಂದರೆ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ. ಸೊ ನನಗೆ ಸಾಕಾಗುತ್ತೆ, ನಾನು ಹಾಕ್ಕೊಂಡಿದ್ದೀನಿ. ಸೊ ಮತ್ತಿಲ್ಲಾಂದರೆ ಕೆಳಗೆಲ್ಲ ಬಂದುಬಿಡುತ್ತೆ ಉಬ್ಬಿಟ್ಟು. ಹಾಗಾಗಿ ಸೊ ಕ್ವಾಂಟಿಟಿ ನೀವು ಜಾಸ್ತಿ ಹಾಕಿದ್ರಿ ಅಕ್ಕಿನ ಅಂದರೆ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ಇಲ್ಲಾಂದರೆ 2 ಪಾತ್ರೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡ್ಬಿಡಿ. ಓಕೆ, ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಓಕೆ, ಈ ಹಿಟ್ಟಿಗೆ ಸರಿಯಾಗಿ ನಾನು ಇವಾಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಸೊ ನೀವು ಇಷ್ಟು ಪಡ್ಡು ಮಾಡಲ್ಲ ಅಂದರೆ ಸ್ವಲ್ಪ ಹಿಟ್ಟನ್ನ ಎತ್ತಿಟ್ಕೊಂಡು ಪಡ್ಡುಗೆ ಯೂಸ್ ಮಾಡ್ಕೊಳ್ಳಿ. ಓಕೆ, ನಾನು ಬಾಕ್ಸಿಗೆಲ್ಲ ಹಾಕ್ಲಿಕ್ಕಿದೆ, ಹಾಗಾಗಿ ನನಗೆ ಇಷ್ಟು ಅವಶ್ಯಕತೆ ಇದೆ, ನಾನು ಹಾಕ್ತಾಯಿದ್ದೀನಿ. ಈ ಥರ 1 ಸ್ಪೂನಲ್ಲಿ ಇದನ್ನು ಎಲ್ಲ ಮಿಕ್ಸ್ ಮಾಡಿ. ನೀರೇನು ಹಾಕ್ಕೊಳಕ್ಕೆ ಹೋಗ್ಬೇಡಿ, ನೋಡ್ಕೊಳ್ಳಿ. ಜಾಸ್ತಿ ಗಟ್ಟಿ ಇತ್ತು ಅಂದರೆ
ನೀರನ್ನ ಹಾಕ್ಕೊಳ್ಳಿ. ಇದಕ್ಕೆ ಹುರಿದು ನೀರುಳ್ಳಿ ಅದೆಲ್ಲ ಹಾಕ್ಲಿಕ್ಕಿದೆ, ಹಾಗಾಗಿ ಅವಾಗೆಲ್ಲ ಹಾಕಿರೋದು ಕರೆಕ್ಟ್ ಆಗುತ್ತೆ. ಬೇಕಾದರೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ ಮೇಲೆ. ಇದು ಜಾಸ್ತಿ ತೆಳುಬೇಡ, ಮಂದನೇ ಇರಲಿ. ಓಕೆ, ಇದು ಉಪ್ಪು ಹಾಕಿದೆ ಅಲ್ವಾ ನೋಡಿ. ಇವಾಗ ಇದಕ್ಕೀಗ ರೆಡಿ ಮಾಡಲಿಕ್ಕೆ ನಾನು ಫಸ್ಟು ಅದಕ್ಕೆ ಮಸಾಲೆ ತೋರಿಸ್ತೀನಿ. ಇದಕ್ಕೆ ಏನೇನು ಹಾಕ್ಲಿಕ್ಕಿದೆ, ಈ ಹಿಟ್ಟಿಗೆ ಏನೇನು ಹಾಕ್ಲಿಕ್ಕಿದೆ ಅಂತ ನೋಡಿ. ಏನೇನು ತೊಗೊಂಡಿದ್ದೀನಿ ಅಂದರೆ 2 ನೀರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಮೇಯ್ನಾಗಿ ಇದಕ್ಕೆ ಸಬಾಕ್ಸಿ ಸೊಪ್ಪು, ಇದು ಅರ್ಧ ಕಟ್ ಸಬಾಕ್ಸಿ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ತುಂಬ ಟೇಸ್ಟಾಗಿ ಬರುತ್ತೆ. ಮತ್ತು ಇದು ಕೊತ್ತಂಬರಿ ಸೊಪ್ಪು. ಸೊ ಕೊತ್ತಂಬರಿ ಸೊಪ್ಪನ್ನ ನಾನು ಎಣ್ಣೆಲ್ಲಿ ಹಾಕಿ ಫ್ರೈ ಮಾಡಲ್ಲ, ಸೊ ಇದನ್ನು ಹಾಗೇ ಹಾಕ್ತೀನಿ ಡೈರೆಕ್ಟಾಗಿಯೇ. ಸೊ ಈ ಮೂರನ್ನು ನಾನು ಫ್ರೈ ಮಾಡ್ಕೊಂಡ್ಬರ್ತೀನಿ. ಓಕೆ, ಇಲ್ಲಿ ನೋಡಿ ಆಯಿಲ್ ಇಟ್ಟಿದ್ದೀನಿ. ಇದಕ್ಕೇ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು 1/4 ಟೀ ಸ್ಪೂನಷ್ಟು ಅಜ್ವಾನ, ಓಮ್ ಕಾಳನ್ನ ಹಾಕ್ಕೊಡ್ತೀನಿ. ಹಾಗೆ ಡೈರೆಕ್ಟಾಗೂ ಹಾಕ್ಬೋದು. ಸೊ ನಾನು ಸ್ವಲ್ಪ ಎಣ್ಣೆ ಫ್ರೈ ಮಾಡಿ ಹಾಕ್ತೀನಿ. ಓಕೆ, ಈರುಳ್ಳಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡೋಣ ಸಾಕು, ಜಾಸ್ತಿ ಏನು ಬೇಡ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದರೆ ಸಾಕು. ಸೊ ಮೆಂತ್ಯ ಸೊಪ್ಪು ಇತ್ತಲ್ವ, ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಸಬಾಕ್ಸಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕ್ಯಾರೆಟು ಅದೆಲ್ಲ ಆ್ಯಡ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಆಲ್ರೆಡಿ ಹಿಟ್ಟಿಗೆ ಉಪ್ಪು ಹಾಕಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕಿ. ಮತ್ತು ಉಪ್ಪು ಜಾಸ್ತಿ ಮಾಡ್ಬೋದು, ಉಪ್ಪು ಕಡಿಮೆ ಆದರೆ ಹಾಕ್ಕೋಬೋದು, ಉಪ್ಪು ಜಾಸ್ತಿ ಆದರೆ ಮತ್ತೆ ಹಾಕ್ಲಿಕ್ಕಾಗಲ್ಲ. ಹಾಗಾಗಿ ಸೊ ಇದನ್ನ ಉಪ್ಪು ಹಾಕ್ಬಿಟ್ಟು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿರುತ್ತೆ ಫ್ರೈ ಮಾಡಿ ಹಾಕಿದ್ರೆ. ಇದು ಫ್ರೈ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಅವಿಟ್ಟೊಳಗಡೆ ಹಾಕಿ ಮಿಕ್ಸ್ ಮಾಡಿ. ತುಂಬಾ ರುಚಿ ಇರುತ್ತೆ ಫ್ರೆಂಡ್ಸ್. ನಿಮ್ಗೆ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಹೆಚ್ಚು ಹಾಕ್ತಾರೆ. ನಾನು ಮಕ್ಕಳು ತಿನ್ನಲ್ಲ ಹಸಿಮೆಣ್ಸಿನ್ಕಾಯಿ ಹೆಚ್ಚು ಹಾಕಿದ್ರೆ, ಹಾಗಾಗಿ ನಾನು ಹಾಕಿಲ್ಲ. ಸೊ ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಬೇಕು. ಓಕೆ ಫ್ರೆಂಡ್ಸ್, ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ತಣ್ಣಗಾಕ್ಬಿಡೋಣ, 1 ನಿಮಿಷದಲ್ಲಿ ಅದು ಫ್ರೈ ಆಗಿಬಿಡುತ್ತೆ ಸಾಕು. ಜಾಸ್ತಿ ಬೇಯಿಸೋದು ಬೇಡ. ಸೊ ಮತ್ತೆ ವಾಪಸ್ ಬಡ್ ಮಾಡುವಾಗ ಅದು ಬೆಂದ್ಕೊಳ್ಳುತ್ತೆ. ಓಕೆ, ಇದು ತಣ್ಣಗಾಗಲಿ. 1-2 ನಿಮಿಷ ತಣ್ಣಗಾದ್ಮೇಲೆ ನಾವು ಹಿಟ್ಟೊಳಗಡೆ ಹಾಕ್ಕೊಂಡಿದ್ದನ್ನು ಮಿಕ್ಸ್ ಮಾಡೋಣ. ಬಿಸಿ ಇರುವಾಗಲೇ ಹಾಕೋಕ್ಕೆ ಹೋಗಬೇಡಿ, ಇದು ಸ್ವಲ್ಪ ತಣ್ಣಗಾಗಲಿ. ಓಕೆ, ಇದನ್ನ ಫ್ಲೇಮ್ನ ಆಫ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ಪಡ್ಡುಗೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಸೊ ಚಟ್ನಿ ಮಾಡ್ಕೊಳ್ಳೋಕ್ಕೆ ಫಸ್ಟು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಈ ಬೌಲಲ್ಲಿ ಒಂದು 1/4 ಬೌಲು ಹುರಿಗಡಲೆ, ಅರ್ಧ ಬೌಲು ಕಡಲೆ ಬೀಜ, 4 ಹಸಿಮೆಣ್ಸಿನ್ಕಾಯಿ. ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಸೊ ಖಾರ ಜಾಸ್ತಿ ಇತ್ತು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಖಾರ ಇಲ್ಲ, ಹಾಗಾಗಿ 4 ಹಾಕಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು, ಒಂಚೂರು ಸ್ವಲ್ಪ ಹುಣಸೆಹಣ್ಣು, ಮತ್ತು 1 ಬಟ್ಲು ಹಸಿ ತೆಂಗಿನಕಾಯಿ, ಮತ್ತು ಒಂದು ಸಣ್ಣದೊಂದು ಗಡ್ಡೆ ಬೆಳ್ಳುಳ್ಳಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ. ಓಕೆ, ನಾನೆಲ್ಲ ಒಟ್ಟಿಗೆ ಹಾಕ್ಕೊಳ್ತೀನಿ. ಒಟ್ಟಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಬಿರ್ತೀನಿ. ನಿಮಗೆ ಬರೀ ಕಡಲೆ ಬೀಜದ ಚಟ್ನಿ ಬೇಕು ಅಂದರೆ ಕಡಲೆ ಮಾತ್ರ ಹಾಕ್ಕೊಳ್ಳಿ. ಕಡಲೆ ಬೀಜ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. 2 ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ಅದರಲ್ಲಿ 2ರಲ್ಲಿ ಯಾವುದಾದ್ರೂ ಒಂದು ಹಾಕಿದ್ರೂ ಸಹ ಚಟ್ನಿ ರೆಡಿಯಾಗುತ್ತೆ. ಇದು ಒಂದು 4-5 ಜನಕ್ಕೆ ಆಗುತ್ತೆ. ನಾನು ಬಾಕ್ಸಿಗೆಲ್ಲ ಕಟ್ಟಲಿಕ್ಕಿದೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮಾತ್ರ ನೋಡಿ ರುಚಿಗೆ ತಕ್ಕಷ್ಟು ಹಾಕಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಕಡಿಮೆ ಆದರೆ ಬೇಕಾದರೆ ಹಾಕ್ಕೋಬೋದು, ಜಾಸ್ತಿ ಆದರೆ ತಿನ್ನಲಿಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಈ ಮೆಥಡಲ್ಲಿ ಮಾಡ್ಕೊಳ್ಳಿ. ಓಕೆ, ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಅದೇ ಹುರಿದಿಟ್ಕೊಂಡಿದ್ದೆ ಅಲ್ವಾ ಪಡ್ಡೆಗೆ, ಸೊ ಕೊತ್ತಂಬರಿ ಸೊಪ್ಪು ಹಾಕಿ ಹಾಗೆ ಬಿಟ್ಟಿದ್ದೆ. ಸೊ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಅದು ನಿಮಗೆ ಗಟ್ಟಿ ಅನ್ನಿಸ್ತು ಅಂದರೆ ಸ್ವಲ್ಪ ನೀರನ್ನ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಇದು ಸಮ ಮಾಡ್ಕೊಳ್ಳಿ. ಓಕೆ, ಇದನ್ನು ಇವಾಗ ಈ ಥರ ಕಲಸ. ಓಕೆ, ಅಲ್ಲಿ ಚಟ್ನಿ ರೆಡಿಯಾಗಿದೆ. ಚಟ್ನಿಗೆ ಒಂದು ಸಾಕಾಗುತ್ತೆ, ನೀರು ಮತ್ತೇನು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಈ ಮೆಜರ್ಮೆಂಟಲ್ಲಿದ್ದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಬಿಟ್ಬಿಡಿ.
ಹಂಚು ಕಾಯುವಷ್ಟೇ ಅದೆಲ್ಲ ಚೆನ್ನಾಗಿ. ಓಕೆ ಫ್ರೆಂಡ್ಸ್, ಚಟ್ನಿಗೆ ಒಂದು ಸಣ್ಣದಾಗಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಒಂದು 10 ಕಾಳಷ್ಟು ಜೀರಿಗೆ ಹಾಕ್ಕೊಳ್ತೀನಿ, ಸ್ವಲ್ಪ ಸಾಸಿವೆ, 1/4 ಟೀ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಉದ್ದಿನ, ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನ ನೋಡಿ, ಸ್ವಲ್ಪ ಕರಿಬೇವು, ಒಂದು ಒಣಮೆಣಸು ಹಾಕ್ಬಿಟ್ಟು ಈ ಥರ ಒಗ್ಗರಣೆ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದನ್ನು ಅದರೊಳಗಡೆ ಚಟ್ನಿ ರೆಡಿ ಆಗಿದೆ. ಓಕೆ, ನೆಕ್ಸ್ಟ್ ಒಂದು ಪಡ್ಡು ರೆಡಿ ಮಾಡೋಣ. ಓಕೆ ಫ್ರೆಂಡ್ಸ್, ನೋಡಿ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಎಲ್ಲದಕ್ಕೂ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಹಂಚು ಸ್ವಲ್ಪ ಸಣ್ಣೂರಿನಲ್ಲೇ ಇಟ್ಕೊಳ್ಳಿ, ಮತ್ತು ಮೇಲೆ ಬೇಯುತ್ತೆ, ಒಳಗಡೆ ಬೇಯಲ್ಲ, ಹಾಗಾಗಿ ಸ್ವಲ್ಪ ಕಾಯಿಲೆ ಇದು. ಓಕೆ ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈ ಹದದಲ್ಲಿದ್ದರೆ ಸಾಕು. ತುಂಬ ರುಚಿಯಾಗಿ ಬರುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಿರ್ತಾರೆ. ಈ ಸೊಪ್ಪೆಲ್ಲ ತಿನ್ನಲ್ಲಲ್ವ ಮಕ್ಕಳಿಗೆ, ಈ ಥರ ಸಣ್ಣದಾಗಿ ಹೆಚ್ಚಾಗಿ ಕೊಟ್ಟು ಮಾಡಿಕೊಡಿ. ಓಕೆ, ಉಪ್ಪನ್ನ ಒಂದು ಸಲ ನೋಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ, ಉಪ್ಪನ್ನ ಅಡ್ಜಸ್ಟ್ ಮಾಡಿಕೊಡಿ. ನಾನು ಹಾಕಿರೋ ಉಪ್ಪು ಕರೆಕ್ಟಾಗಿದೆ ನನಗೆ ನೋಡಿದೆ. ಓಕೆ ಫ್ರೆಂಡ್ಸ್, ಸ್ವಲ್ಪ ತಗೊಂಡ್ಬಿಟ್ಟು ಹಾಕೊಂಡು ತಗೋಣ. ಮೇಲೆ ಈ ಥರ ಒಂದೊಂದನೇ ಎಣ್ಣೆನ ಈ ಥರ ಸ್ಪ್ರೆಡ್ ಮಾಡಿ. ಓಕೆ, ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಬೇಲಿ. ಓಕೆ ಫ್ರೆಂಡ್ಸ್, ಇದಾಗಿದೆ. ಇದನ್ನು ಟರ್ನ್ ಮಾಡ್ಕೊಳ್ಳೋಣ. ಈ ಥರ ಟರ್ನ್ ಮಾಡ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ. ಇದು ಪಡ್ಡು ಆಗಿದೆ. ಓಕೆ, ಇದನ್ನು ಬೇಗ ಸರ್ವ್ ಮಾಡ್ಕೊಳ್ತೀನಿ. ಫಸ್ಟು ಚಟ್ನಿನ ಹಾಕ್ಕೊಳ್ಳೋಣ. ನೋಡಿ ಚಟ್ನಿ ಎಷ್ಟು ಚೆನ್ನಾಗಿ ಬಂದಿದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಓಕೆ, ಮತ್ತು ಕ್ವಿಕ್ಕಾಗೂ ಆಗುತ್ತೆ. ಬಿಸಿ ಪಡ್ಡು ಕೂಡ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಸ್, ಓಕೆ ಫ್ರೆಂಡ್ಸ್, ನೋಡಿ ಬಿಸಿ ಪಡ್ಡು ರೆಡಿ ಆಯಿತು. ಎಷ್ಟು ಸಾಫ್ಟಾಗಿ ಬಂದಿದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಮತ್ತು ಇದೇ ಮೆಥಡ್ ಚಟ್ನಿ ಮಾಡಿ, ಚಟ್ನಿಗೂ ಇದಕ್ಕೂ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಹೊಸ ರೆಸಿಪೀಸ್ ನಿಮಗೆ ಬರ್ತಾ ಇರುತ್ತೆ, ಸೊ ನೋಡ್ತಾ ಇರಿ. ಸೊ ಹೊಸ ರೆಸಿಪೀಸ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ವಾಚ್ ಮಾಡಿ. ಓಕೆ, ನೆಕ್ಸ್ಟ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಓಕೆ, ಅಲ್ಲಿವರೆಗೂ ಬಾಯ್.